ಸ್ನೇಹಿತರೆ, ಇಂದು ಪರಮ ಪವಿತ್ರವಾದಂತಹ ಮಾರ್ಗಶಿರ ಪೌರ್ಣಮಿ. ಈ ಪೌರ್ಣಮಿಯನ್ನು ಹೊಸ್ತಿಲು ಹುಣ್ಣಿಮೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಹಾಗೆ ಈ ದಿನ ದತ್ತ ಜಯಂತಿ ಕೂಡ ಇದೆ. ವಿಶೇಷವಾಗಿ ಗುರುವಾರದ ದಿನ ಬಂದಿದೆ. ಗುರುವಾರದ ದಿನ ಪೌರ್ಣಮಿ ಬಂದಿದೆ ಅಂದ್ರೇ ವಿಶೇಷ. ಯಾಕಂದರೆ ಮಾರ್ಗಶಿರ ಮಾಸ ಅಂದರೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ಮಾಸ. ಮಹಾಲಕ್ಷ್ಮಿಗೆ ಪೌರ್ಣಮಿ ಅಮಾವಾಸ್ಯೆ ಅಂದರೆ ಬಹಳ ಪ್ರೀತಿಕರ. ಅದರಲ್ಲೂ ಗುರುವಾರ ಮಾರ್ಗಶಿರ ಲಕ್ಷ್ಮಿ ವ್ರತಾಚರಣೆಯನ್ನು ಮಾಡ್ತೀವಿ. ಈ ದಿನ ಪೌರ್ಣಮಿ ಕೂಡ ಬಂದಿರೋದ್ರಿಂದ ಅತ್ಯಂತ ಶಕ್ತಿಯುತವಾದಂತಹ ದಿನ. ಈ ದಿನ ಮನೆಯ ಮುಖ್ಯ ದ್ವಾರ ಏನಿದೆ ಹೊಸ್ತಿಲಿಗೆ ಈ ಪದಾರ್ಥಗಳನ್ನು ಚೆಲ್ಲೋದ್ರಿಂದ ಆ ಮಹಾಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಅಷ್ಟದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾಳೆ. ಹೊಸ್ತಿಲು ಅನ್ನೋದು ಅಂದರೆ ಹೊಸ್ತಿಲ ಮುಖಾಂತರವಾಗಿ ಒಳಿತು ಕೆಡುಕುಗಳು ಮನೆಯೊಳಗೆ ಬರುವಂಥದ್ದು. ಹೊಸ್ತಿಲನ್ನು ಪೂಜ್ಯನೀಯ ಭಾವನೆಯಿಂದ ನೋಡ್ತೀವಿ. ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಯೂರಿರ್ತಾಳೆ. ಭೂದೇವಿ ಶ್ರೀದೇವಿಯರು ಹೊಸ್ತಿಲಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಮಹಾಲಕ್ಷ್ಮಿ ಸ್ವರೂಪವಾದಂಥ ಈ ಹೊಸ್ತಿಲಿಗೆ ಈ ವಸ್ತುಗಳನ್ನು ಚೆಲ್ಲುವುದರಿಂದ ಎಂತಹದ್ದೇ ಕೆಟ್ಟ ಶಕ್ತಿಗಳು ಕೂಡ ಮನೆಗೆ ಪ್ರವೇಶ ಮಾಡೋದಿಲ್ಲ. ಮನೆಗೆ ದೈವಾನುಗ್ರಹವಾಗುತ್ತೆ, ದೈವ ಶಕ್ತಿಗಳ ಸಂಚಾಲನ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಮಹಾಲಕ್ಷ್ಮಿ ನೆಲೆಯೂರುವಂತಹ 4 ಜಾಗಗಳು ಅಂದರೆ ಒಂದು ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಯೂರುವಂಥ 4 ಜಾಗ ಅಂದರೆ ಹೊಸ್ತಿಲು, ಅಡುಗೆ ಮನೆ, ಹಾಗೆ ಪೂಜಾ ಮಂದಿರ, ಹಾಗೆ ಹಣ ಇಡುವಂತಹ ಜಾಗ ಕುಬೇರ ಮೂಲೆ, ಬೀರುವಿನಲ್ಲಿ ಲಕ್ಷ್ಮೀದೇವಿ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಈ 4 ಜಾಗಗಳನ್ನು ನಾವು ಯಾವಾಗಲೂ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಧನಾಭಿವೃದ್ಧಿ ಆಗಬೇಕು, ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಬೇಕು, ಮನೆಗೆ ಅದೃಷ್ಟ ಒಲಿದು ಬರಬೇಕು ಅಂದರೆ ಮನೆಯಲ್ಲಿರುವಂಥ ಗೃಹಿಣಿ ಈ 4 ಜಾಗಗಳೇನಿದೆ ಈ 4 ಜಾಗಗಳನ್ನು ಶುಭ್ರವಾಗಿ ಇಟ್ಕೊಳ್ಬೇಕು. ಬಹಳ ಜಾಗೃತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅಮ್ಮನವರನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಮನೆಗೆ ಒಳಿತನ್ನು ತಂದುಕೊಳ್ಬೇಕು ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಈ ಮಾರ್ಗಶಿರ ಗುರುವಾರ ಅಂದ್ರೇ ಅತ್ಯಂತ ಪವಿತ್ರವಾದಂತಹ ದಿನ. ಈ ದಿನ ಯಾರೆಲ್ಲ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೋ ಅಂತಹವರ ಮನೆಯ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅದೃಷ್ಟ ಹೊಲಿದು ಬರುತ್ತೆ, ಹಣಕಾಸು ವೃದ್ಧಿಯಾಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಅಂತಲೇ ಹೇಳಲಾಗುತ್ತೆ. ಈ ದಿನ ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನೆಗೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಸ್ನೇಹಿತರೆ ಈ ದಿನ ಮಡಿ ವಸ್ತ್ರವನ್ನು ಧರಿಸ್ಕೊಳ್ಳಿ. ಹೊಸ್ತಿಲಿಗೆ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು. ಹೊಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಬೇಕು. ಅರಿಶಿಣವನ್ನು ಲೇಪನ ಮಾಡಿ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕ್ ರಂಗೋಲಿಯನ್ನು ಬಿಡಿಸುವಂಥದ್ದು, ಲಕ್ಷ್ಮೀ ಪಾದ ರಂಗೋಲಿಯನ್ನು ಬಿಡಿಸುವಂಥದ್ದು, ಹಾಗೆ ಅಷ್ಟದಳ ಪದ್ಮ ರಂಗೋಲಿ, ಕುಬೇರ ರಂಗೋಲಿಯನ್ನು ಬಿಡಿಸ್ಬೇಕು. ಯಾಕಂದರೆ ಈ ಒಂದು ಹೊಸ್ತಿಲಲ್ಲಿ ಈ ಒಂದು ರಂಗೋಲಿಗಳನ್ನ ಬಿಡಿಸೋದ್ರಿಂದ ಸಾಕ್ಷಾತ್ ವಿಘ್ನೇಶ್ವರನ ಅನುಗ್ರಹ, ಮಹಾಲಕ್ಷ್ಮಿ ಕುಬೇರರ ಅನುಗ್ರಹ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಹೊಸ್ತಿಲಿಗೆ ಇದನ್ನೆಲ್ಲ ಲೇಪನ ಮಾಡಿ ಹೊಸ್ತಿಲಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಬೇಕು. ಹಾಗೆ ಹೊಸ್ತಿಲ ಪೂಜೆ ವಿಶೇಷವಾಗಿ ಮಾಡಬೇಕು. ಹೊಸ್ತಿಲಿಗೆ ಪುಷ್ಪಾರ್ಚನೆಯನ್ನು ಮಾಡಿಕೊಂಡು ಅನಂತರವಾಗಿ ಹೊಸ್ತಿಲಿಗೆ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದಿದೆ ಸ್ನೇಹಿತರೆ. ಈ ದಿನ ಲಕ್ಷ್ಮಿಯ ಸಂಚಾರವಿರುತ್ತೆ. ವೈಕುಂಠದಿಂದ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರವಿರ್ತಾಳೆ ಅಂತ ಹೇಳಲಾಗುತ್ತೆ. ಮನೆಯ ಮುಖ್ಯ ದ್ವಾರದ ಬಳಿ ಚಪ್ಪಲಿಗಳನ್ನು ಇಡುವಂಥದ್ದು, ಕಸ ಕಡ್ಡಿಗಳನ್ನು ಹಾಕುವಂಥದ್ದು ಮಾಡಬಾರ್ದು. ಈ ದಿನ ಮನೆ ಅಂಗಳವನ್ನು ಶುಭ್ರವಾಗಿ ಇಟ್ಕೊಳ್ಬೇಕು. ಹೊಸ್ತಿಲ ಬಳಿ ಶುಭ್ರವಾಗಿದ್ದರೆ ಲಕ್ಷ್ಮಿಯ ಸಂಚಾರ ಸಮಯದಲ್ಲಿ ಯಾವ ಮನೆಯ ಮುಂದೆ ಹೊಸ್ತಿಲು ಅಂಗಳ ಶುಭ್ರವಾಗಿರುತ್ತೋ, ಮನೆ ಶುಭ್ರವಾಗಿರುತ್ತೋ ಅಂತಹ ಮನೆಗೆ ಆ ತಾಯಿಯ ಪ್ರವೇಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಇನ್ನು ಲಕ್ಷ್ಮಿಯನ್ನು ಆಕರ್ಷಿಸ್ಕೊಳ್ಬೇಕು, ಧನಾಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು, ನಾನಾ ಮೂಲಗಳಿಂದ ಧನಾಕರ್ಷಣೆ ಆಗಬೇಕು, ಧನದ್ವಾರಗಳು ತೆರಿಬೇಕು ಅಂತಂದರೆ ಹೊಸ್ತಿಲಿಗೆ ಪ್ರತ್ಯೇಕವಾಗಿ ಈ ಒಂದಷ್ಟು ವಸ್ತುಗಳನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹೊಸ್ತಿಲಿಗೆ ಇದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದಾಗಲಿ ಅಥವಾ ಅರಿಶಿಣದೊಂದಿಗೆ ಇದನ್ನು ಮಿಶ್ರಣ ಮಾಡಿಕೊಂಡು ಅರಿಶಿಣವನ್ನು ಹೊಸ್ತಿಲಿಗೆ ಲೇಪನ ಮಾಡೋದ್ರಿಂದನೂ ಕೂಡ ಮನೆಗೆ ಅದೃಷ್ಟ ಹೊಲಿದು ಬರುತ್ತೆ. ಅತೀ ಸುಲಭವಾಗಿ ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೋದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಆ ವಸ್ತುಗಳು ಯಾವುದ್ಯಾವುದು ಅನ್ನೋದಾದರೆ ಸ್ನೇಹಿತರೆ, ಮೊದಲನೇದಾಗಿ
ಒಂದು ಲೋಟ, ಒಂದು ಗಾಜಿನ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಹಾಲನ್ನು ಮಿಶ್ರಣ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಸುಗಂಧ ದ್ರವ್ಯವಾಗಿರ್ಬೋದು, ಅಂದರೆ ಅತ್ತರ್ ಅಂತ ಸಿಗುತ್ತೆ, ಅಥವಾ ರೋಸ್ ವಾಟರ್ ಆಗಿರ್ಬೋದು, ಅಥವಾ ನಿಮಗೆ ಅದು ಯಾವುದು ಸಿಕ್ಕಿಲ್ಲ ಅಂದರೆ ಪಚ್ಚೆ ಕರ್ಪೂರವನ್ನು ಹಾಕ್ಕೊಳ್ಬೋದು, ಅಥವಾ ಶ್ರೀಗಂಧವನ್ನು ಕೂಡ ಹಾಕ್ಕೊಳ್ಬೋದು. ಅದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಇಷ್ಟೇ ಪದಾರ್ಥಗಳು ಬೇಕಾಗೋದು ಅಂಥದ್ದು ಸ್ನೇಹಿತರೆ. ನಾನು ಹೇಳ್ದಂಗೆ ಸ್ವಲ್ಪ ಅತ್ತರು, ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು, ಹಾಗೆ ಸುಗಂಧ ದ್ರವ್ಯ ಇಲ್ಲದೆ ಹೋದರೆ ಪಚ್ಚೆ ಕರ್ಪೂರ, ಇಷ್ಟನ್ನಂತೂ ನೀವು ಸೇರಿಸ್ಕೊಂಡು ಆ ಒಂದು ನೀರನ್ನು ಮನೆಯ ಮುಖ್ಯದ್ವಾರಕ್ಕೆ ಪ್ರೋಕ್ಷಣೆ ಮಾಡಿಕೊಂಡು, ಮನೆಯ ಮುಖ್ಯದ್ವಾರದ ಬಳಿ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಈ ನೀರನ್ನು ಮನೆಯ ಒಳಗಡೆ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಈ ರೀತಿ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಅಂತಂದರೆ, ಅಂದರೆ ಸಿಂಪಡಿಸ್ಕೊಂಡ್ವಿ ಅಂದರೆ ಮನೆಗೆ ದೈವಾನುಗ್ರಹವಾಗುತ್ತೆ, ಲಕ್ಷ್ಮಿ ಆ ಮನೆಗೆ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಅಡುಗೆ ಮನೆ ಆಗಿರ್ಬೋದು, ಹಾಲಾಗಿರ್ಬೋದು, ನಿಮ್ಮ ಮಲಗುವಂಥ ಕೋಣೆ ಆಗಿರ್ಬೋದು, ಒಟ್ಟಾರೆ ಮನೆಯ ದಿಕ್ಕುಗಳಿಗೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಖಂಡಿತ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಅದೃಷ್ಟ ಹೊಲಿದು ಬರುತ್ತೆ, ದೈವಾನುಗ್ರಹವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ನಾವಿಲ್ಲಿ ಉಪಯೋಗಿಸುವಂತಹ ಕಲ್ಲುಪ್ಪು ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಲಕ್ಷ್ಮಿ ಅನುಗ್ರಹವಾಗುತ್ತೆ. ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು. ಸುಗಂಧ ದ್ರವ್ಯ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ. ಸುಗಂಧ ದ್ರವ್ಯಕ್ಕೆ ಮಹಾಲಕ್ಷ್ಮಿಯ ಒಂದು ಸೆಳೆತವಿರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಇದರಲ್ಲಿ ಅತ್ತರ್ ಅಥವಾ ಸುಗಂಧ ದ್ರವ್ಯ ಏನಿರುತ್ತೆ, ರೋಸ್ ವಾಟರ್ನ ಅಥವಾ ಪಚ್ಚೆ ಕರ್ಪೂರ ಅಂದರೂ ಕೂಡ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು, ಹಾಗಾಗಿ ಪಚ್ಚೆ ಕರ್ಪೂರ. ಇನ್ನು ಅರಿಶಿಣವನ್ನು ಉಪಯೋಗಿಸ್ಕೊಳ್ತಿದ್ದೀವಿ. ಅರಿಶಿಣ ಮಂಗಳಕರವಾದಂಥದ್ದು, ದೈವಾನುಗ್ರಹ ಇರುವಂಥದ್ದು, ಪರಮ ಪವಿತ್ರವಾದಂಥದ್ದು, ಪೂಜೆಗೆ ಯೋಗ್ಯನೀಯವಾದಂಥದ್ದು. ಹಾಗಾಗಿ ಸ್ವಲ್ಪ ಅರಿಶಿಣವನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನು ನೀರು, ಪರಿಶುದ್ಧವಾದಂತಹ ನೀರು ಅಂತಂದರೆ ನಮಗೆ ಲಕ್ಷ್ಮಿಯ ಸ್ವರೂಪ, ಹಾಗೆ ಹಣದ ಸ್ವರೂಪ ಅಂತಲೇ ಹೇಳಲಾಗುತ್ತೆ, ಧನಾಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ನೀರು, ಹಾಗೆ ಅದರ ಜೊತೆಗೆ ಹಾಲು ಅನ್ನೋದು ಒಂದು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಳೋದ್ರಿಂದ, ಹಾಲು ಅನ್ನೋದು ಏನು ಅದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ, ಜೀವಾನುಗ್ರಹ ಇರುವಂಥ ಪದಾರ್ಥ, ಜೀವರಕ್ಷಕ ಅಂತಲೇ ಹೇಳಲಾಗುತ್ತೆ. ದೇವರಿಗೆ ನಿವೇದಿಸಲ್ಪಡುವಂತಹ ಒಂದು ಪದಾರ್ಥವಾಗಿರೋದ್ರಿಂದ ಹಾಲನ್ನು ಕೂಡ, ಪರಿಶುದ್ಧವಾದಂತಹ ಈ ಹಾಲನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀವಿ. ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನೇಹಿತರೆ ಇದನ್ನು ಸ್ವಲ್ಪ ಹೊಸ್ತಿಲಿಗೆ ಪ್ರೋಕ್ಷಣೆ ಮಾಡಿಕೊಂಡು, ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು, ಸ್ವಲ್ಪ ಪುಷ್ಪಗಳಿಂದ ಅಲಂಕರಿಸ್ಕೊಂಡು ಧೂಪ ದೀಪಗಳನ್ನು ಮಾಡ್ಕೊಳ್ಳಿ. 2 ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪದ ದೀಪವನ್ನು ಮಾಡ್ಕೊಳ್ಬೇಕಾಗುತ್ತೆ ಹೊಸ್ತಿಲ ಬಳಿ. ಹಾಗೆ ಅದಕ್ಕೆ ಅರಿಶಿಣ ಕುಂಕುಮ, ಏಲಕ್ಕಿ, ಹಾಗೆಯೇ ಮತ್ತು ಅದರ ಜೊತೆಗೆ 1-2 ವಿಳೆದೆಲೆ, ಅಡಿಕೆ, ಇಷ್ಟನ್ನು ನೀವು ಒಂದು ಚುಟುಕಿ ಬೆಲ್ಲ, ಸ್ವಲ್ಪ ಬೆಲ್ಲವನ್ನು ಅದರ ಜೊತೆ ಇಟ್ಕೊಂಡು ಇದಕ್ಕೆ ನೈವೇದ್ಯ ಅಂದರೆ ಹೊಸ್ತಿಲಿಗೆ ನೈವೇದ್ಯವನ್ನು ಈ ದಿನ ಮಾಡ್ಕೊಂಡು ದೀಪಾರಾಧನೆ ಎಲ್ಲ ಮಾಡ್ಕೊಂಡ್ವಿ ಅಂದರೆ ಖಂಡಿತ ಇರುವಂತಹ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ, ಲಕ್ಷ್ಮಿ ಅನುಗ್ರಹವಾಗುತ್ತೆ. ಮನೆಗೆ ಯಾವುದೇ ರೀತಿ ನರದೃಷ್ಟಿ, ಕೆಟ್ಟ ಕಣ್ಣು, ಯಾರೇ ಮಾಟ ಮಂತ್ರ ಮಾಡಿದರೂ ಕೂಡ ಯಾವುದೇ ಕೆಟ್ಟ ಶಕ್ತಿ, ಅಗೋಚರ ಶಕ್ತಿಗಳು, ನೆಗೆಟಿವಿಟಿಗಳು ಮನೆಗೆ ಬರದಂಗೆ ತಡೆಯುತ್ತೆ, ಪ್ರವೇಶ ಮಾಡ್ದಂಗೆ ತಡೆದು ಮನೆಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಇವೆಲ್ಲ ವಸ್ತುಗಳು ಕೂಡ ಮನೆಗೆ ಅದೃಷ್ಟವನ್ನು ತರುವಂಥದ್ದು, ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥದ್ದು, ಧನಾಕರ್ಷಣೆಯನ್ನು ಮಾಡುವಂತಹ ಪದಾರ್ಥಗಳಾಗಿರುವುದರಿಂದ ಈ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ಮನೆಗೆ ಇರುವ ದಾರಿದ್ರ್ಯ ದೋಷಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಮುಂಬರುವಂತಹ ಎಲ್ಲ ದಿನಗಳು ಕೂಡ ಶುಭಕಾರಕವಾಗಿರುತ್ತೆ. ಅತ್ಯಂತ ಪರಮ ಪವಿತ್ರವಾದಂಥ ಈ ಒಂದು ಪೌರ್ಣಮಿ, ಮಾರ್ಗಶಿರ ಪೌರ್ಣಮಿ ಎಂದು ಈ ಪ್ರಕಾರದಲ್ಲಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಳಿತನ್ನು ಕಂಡುಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.